ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೈಟ್ ಆ್ಯಂಗಲ್ ಲಾಗ್ಸ್. ನೀವು ಇವತ್ತು ನೋಡ್ತಾ ಇದ್ದೀರಾ ನನ್ನ ಆಲ್ಟೋ 800ಗೆ ವ್ಯಾಲ್ವೋಟ್ರಾನಿಕ್ ಎಕ್ಸಾಸ್ಟ್ನ ಯಾವ ರೀತಿ ಇನ್ಸ್ಟಾಲ್ ಮಾಡಿದ್ವಿ ಹಾಗೂ ಹೇಗೆ ಇನ್ಸ್ಟಾಲ್ ಮಾಡಿದ್ವಿ ಅಂತ. ಸೊ ನೀವೇನು ನೋಡ್ತಾ ಇದ್ದೀರಾ ಇವಾಗ, ನಾನು ಆಲ್ರೆಡಿ ಡಬಲ್ ಟಿಪ್ಪು ರೇಮಸ್ದು ವ್ಯಾಲ್ವೋಟ್ರಾನಿಕ್ ಎಕ್ಸಾಸ್ಟು ರಿಮೋಟ್ ಕಂಟ್ರೋಲ್ದು ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದು ಇನೋವೇಟಿವ್ ಕಾರ್ ಕಸ್ಟಮ್ಸ್ ಬ್ಯಾಂಗ್ಳೂರಿಂದ. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ನನ್ನ ಆಲ್ಟೋ 800ಗೆ ಆ್ಯಕ್ಚುಲಿ ಕೂರೋದು ಸಿಂಗಲ್ ಟಿಪ್. ಓಕೆನಾ, ಚೇಂಬರ್ಸು ಅದೆಲ್ಲ ಆ್ಯಕ್ಚುಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿರೋ ಕಾರಣ ನಾವು ಈ ಡಬಲ್ ಟಿಪ್ನ ಯಾವ ರೀತಿ ಕೂರಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವು ಪ್ಲ್ಯಾನ್ ಮಾಡಿ ಎಲ್ಲ ಆದಮೇಲೆ, ಮಾರ್ಕಿಂಗ್ಸ್ ಎಲ್ಲ ಮಾಡಾದ್ಮೇಲೆ ನಾವು ಅದಕ್ಕೆ ಯಾವ ರೀತಿ ಪ್ರೊಸೀಡ್ ಆಗಬೇಕು ಅಂತೇಳಿ ಅದನ್ನು ಕಟ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವೇನು ನೋಡ್ತಾ ಇದ್ದೀರಾ ಇವಾಗ, ನಾವು ರೇರ್ ಬಂಪರ್ ಪಾರ್ಟಲ್ಲಿ ಏನಿರುತ್ತೆ ಕೆಳಗಡೆ ಅದನ್ನು ನಾವು ಕಟ್ ಮಾಡಿಕೊಂಡು ಯಾವ ರೀತಿ ಎಕ್ಸಾಸ್ಟ್ನ ಫಿಟ್ ಮಾಡಬೇಕು ಅಂತೇಳಿ ಎಲ್ಲ ಪ್ಲ್ಯಾನ್ ಆಗಿತ್ತು ಆಲ್ರೆಡಿ. ಸೊ ಎಲ್ಲ ಲೇಔಟ್ ಎಲ್ಲ ರೆಡಿ ಆಗಿತ್ತು, ಎಕ್ಸ್ಟ್ರಾ ಪೈಪ್ ಕೂಡ ರೆಡಿ ಆಗಿತ್ತು. ಸೊ ಹಾಗಾಗಿ ನಾವು ಇವಾಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಈ ರೇರ್ ಬಂಪರ್ನ ನಾವೇನು ಕಟ್ ಮಾಡ್ಕೊಳ್ತಾ ಇದ್ದೀವಲ್ಲ, ಇವಾಗ ಕಟ್ ಮಾಡ್ಕೊಳ್ತಾ ಇರೋದು ಇದು ನಾವು ರೇಮಸ್ ಡಬಲ್ ಟಿಪ್ ಎಕ್ಸಾಸ್ಟ್ನ ಕೂರಿಸ್ಲಿಕ್ಕೆ. ಇದಂಥ ದೊಡ್ಡ ಚಾಲೆಂಜ್ ಏನಂದರೆ ಸಸ್ಪೆನ್ಷನ್ ಹಾಗೂ ಚಾಸಿಸ್ಗೆ ಬಡಿಬಾರ್ದು ಅಂತ. ಸೊ ಅದೆಲ್ಲ ಚೆಕ್ ಮಾಡ್ಕೊಂಡು ಆದಮೇಲೆ ಆ ಪೈಪ್ಗಳನ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನಾವು ಲೇಔಟ್ ರೆಡಿ ಮಾಡಿಕೊಂಡು ಎಕ್ಸಾಸ್ಟ್ನ ಕೂರಿಸ್ಲಿಕ್ಕೆ ರೆಡಿ ಆಗಿದ್ವಿ. ಎಕ್ಸಾಸ್ಟ್ನ ರೆಡಿ ಮಾಡ್ಕೊಂಡು ಆದಮೇಲೆ ನಾವು ಒಳಗಡೆ ಎಲ್ಲೋ ಲೀಕೇಜ್ ಬರಬಾರ್ದು ಹಾಗೂ ಏರ್ ಎಲ್ಲೂ ಲೀಕ್ ಆಗಬಾರ್ದು. ಒರಿಜಿನಲ್ ಮಫ್ಲರ್ ಅಥವಾ ಒರಿಜಿನಲ್ ಅದನ್ನು ನಾವೇನು ಕ್ಯಾನ್ ಅಂತೀವಿ ಅದನ್ನು ತೆಗೆದಾದ್ಮೇಲೆ ಎಲ್ಲೂ ಲೀಕೇಜ್ ಇರಬಾರ್ದು ಅಂತೇಳಿ ನಾವು ಎಕ್ಸ್ಟ್ರಾ ವೆಲ್ಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೊತ್ತಿಗೆ ಎಲ್ಲ ನಮ್ಮ ಲೇಔಟ್ ರೆಡಿಯಾಗಿ ಎಕ್ಸಾಸ್ಟು ಫಿಟ್ ಆಗೋಕ್ಕೆ ರೆಡಿಯಾಗಿತ್ತು. ಎಕ್ಸಾಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕ್ಯಾನ್ಸ್ ಲೀಕೇಜ್ ಇತ್ತು ಆಲ್ರೆಡಿ ನಾವು ಏನಂತಾರೆ ಕ್ಯಾನ್ನ ತೆಗ್ದುಬಿಟ್ಟಿದ್ವಿ. ಸೊ ಒರಿಜಿನಲ್ ಕ್ಯಾನ್ ತೆಗೆದಾದ್ಮೇಲೆ ಎಲ್ಲೆಲ್ಲಿ ಲೀಕ್ಸ್ ಇತ್ತು ಅದನ್ನು ಪ್ರಾಪರಾಗಿ ನಮ್ಮ ವ್ಯಾಲ್ವೋಟ್ರಾನಿಕ್ ಎಕ್ಸಾಸ್ಟ್ಗೆ ಫಿಟ್ ಮಾಡಲಿಕ್ಕೆ ಎಲ್ಲೆಲ್ಲಿ ಬೇಕಾಗಿತ್ತು ಸೊ ಅದನ್ನು ಪೈಪ್ ನಾವು ಅಡಿಷ್ನಲ್ ಆಗಿ ರೆಡಿ ಮಾಡಿಕೊಂಡು ಎಲ್ಲೆಲ್ಲಿ ನಾವು ಫಿಲ್ ಮಾಡ್ಕೋಬೇಕು ಗ್ಯಾಸ್ ವೆಲ್ಡಿಂಗ್ ಮೂಲಕ ನಾವು ಫಿಲ್ ಮಾಡ್ಕೋತಾ ಬಂದ್ವಿ. ಸ್ಪೆಷಲ್ ಥ್ಯಾಂಕ್ಸ್ ಟು DHK ಗ್ಯಾರೇಜ್ ಆ್ಯಂಡ್ ಗಜೇಂದ್ರ ಮೋಟರ್ಸ್ ಆ್ಯಂಡ್ A2 ಕಾರ್ ಹಬ್ ರಾಣೆಬೆನ್ನೂರು ಕಾರ್ತಿಕ್ ಅವರಿಗೆ ಸಿಕ್ಕಾಬಟ್ಟೆ. ಯಾಕಂದರೆ ಇಷ್ಟು ಪ್ರೊಫೆಷ್ನಲ್ ಆಗಿ ವರ್ಕ್ ಮಾಡಿದರು, ಸಿಕ್ಕಾಬಟ್ಟೆ ಭಾಳ ತಲೆಗೆಡ್ಸ್ಕೊಂಡು ಮಾಡಿದರು. ಸೊ ಹಾಗಾಗಿ ನನಗೂ ಖುಷಿ ಆಯಿತು. ಸೊ ಇಷ್ಟೆಲ್ಲ ಆದಮೇಲೆ ನಾವು ಕಾರ್ದು ಅದು ಸೈಲೆನ್ಸರ್ ತಡೆಯುತ್ತಾ ವೆಯ್ಟ್ ಅನ್ನೋದನ್ನು ಚೆಕ್ ಮಾಡಬೇಕಾಯಿತು. ಹಾಗೂ ಅದು ಯಾವ ರೀತಿ ತಡೆಯುತ್ತೆ ಭಾರ, ಯಾವ ರೀತಿ ನಾವು ಅಡ್ಜಸ್ಟ್ ಮಾಡಬೇಕು ಅದನ್ನೆಲ್ಲ ನಾವು ಚೆಕ್ ಮಾಡಬೇಕಾಯಿತು. ಸೊ ದಿಸ್ ಈಸ್ ದ ಟ್ರಯಲ್ ವಿ ಆರ್ ರನ್ನಿಂಗ್. ಸೊ ಇದೆಲ್ಲ ಆದಮೇಲೆ ಟ್ರಯಲ್ ರನ್ ಆಯಿತು. ಎವ್ರಿಥಿಂಗ್ ವಾಸ್ ಸೆಟ್ ಆ್ಯಂಡ್ ಸೈಲೆನ್ಸರ್ ವಾಸ್ ಫಿಟ್ಟಿಂಗ್ ಪರ್ಫೆಕ್ಟ್ಲಿ ಥ್ಯಾಂಕ್ಸ್ ಟು ದ DHK ಗ್ಯಾರೇಜ್ ಆ್ಯಂಡ್ ಕಾರ್ತಿಕ್ ಫ್ರಮ್ A2 ಕಾರ್ ಹಬ್. ಅವರು ಪ್ರಾಪರ್ ಪ್ಲಾನಿಂಗಿಂದ ಲೇಔಟ್ ಕರೆಕ್ಟಾಗಿ ಕೂರ್ತು. ಸೊ ಇನ್ ಫ್ಯೂ ಸೆಕೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇವಾಗ ಫೈನಲ್ ಔಟ್ಪುಟ್.